ಇದೆ ಅನ್ನೋ ಅರಿವೇ ಅವರಿಗಿಲ್ಲ. ಆ ಅರಿವು ಮೂಡಿಸೋ ಕೆಲಸ ಯಾರು ಮಾಡ್ಬೇಕು ಹೇಳಿ? ಸೋಷಿಯಲ್ ವೆಲ್ಫೇರ್ ಅಧಿಕಾರಿಗಳು ಮಾಡಬೇಕು. ಅಧಿಕಾರಿಗಳ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಬೇಕು. ಇಂಥ ಸಮುದಾಯಗಳಿಗೆ ನೀವು ಮಾಡ್ಬೇಕಾಗಿರೋ ಕೆಲಸ. ಅವರು ಯಾರು ಕೇಳೋರೇ ಇಲ್ಲ ಇವ್ರಿಗೆ. ನಾನು ಇವತ್ತು ಬಂದಿದ್ದೀನಿ, ಕೇಳ್ತಾ ಇದ್ದೀನಿ, ಹೇಳ್ಕೊಂತ ಇದಾರೆ. ಆ ಹೆಣ್ಮಗಳು ಹೇಳ್ತಿದ್ರೆ ಕಳ್ಳು ಕಿತ್ತು ಬರುತ್ತೆ. ಇಂಥ ಒಂದು ಮಾನವೀಯತೆನೇ ಇಲ್ವಾ ಅನ್ಸುತ್ತೆ. ಆ ಮಟ್ಟಕ್ಕೆ ಇವರು ಬದುಕ್ತಾ ಇದಾರೆ. ಪ್ರಾಣಿಗಳು ಈ ರೀತಿ ಬದುಕಲ್ಲ, ಆ ರೀತಿ ಬದುಕ್ತಾ ಇದಾರೆ. ಇಷ್ಟೊಂದೆಲ್ಲ ಸರ್ಕಾರ ಯೋಜನೆ ಮಾಡಿದೆ, ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ನಾವು ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ಬೇಕಲ್ವಾ? ಇದು ಅವ್ರು ಬಂದು ಹೇಳ್ಕೊಳ್ಳೋದಲ್ಲ, ನಾವೇ ಮಾನವೀಯತೆ ಮೆರಿಬೇಕು. ಇಲ್ಲಿ ಬಂದು ಸ್ಥಾನ ಬೇಕಾಗಿದೆ. ಸ್ಥಾನ ಅಂದ್ರೆ ಆಶ್ರಯ. ನಮ್ಗೆ ಇರ್ಬೇಕನ್ನೋದು. ನಾವ್ ಎಲ್ಲಿಗಾರು ಹೋದ್ರೆ, ಮನೆ ಬಿಟ್ಟು ಹೋದ್ರೆ ನಮ್ಮ ಮನೆ ಐತಿ ಅನ್ನೋದು. ಈಗಿನ ಜೋಪಡಿ ಬಿಟ್ಟು ಹೋಗ್ಬೇಕಂದ್ರೆ ಎಲ್ಲಿ ಹಂದಿ ಹೊಕ್ಕೊಂತಾವು, ಎಲ್ಲಿ ನಾಯಿ ಹೊಕ್ಕೊಂತಾವು, ಮನೆ ಎಲ್ಲಿ ಮಳಿ ಬಂದ್ರೆ ಕಿತ್ಕೊಂಡು ಹೋಗುತ್ತಾನೋ ಅಂಜಿಕೆ ನಮ್ಗೆ ಬೇಡ. ಅಂದ್ರೆ ನಮ್ಗೊಂದು ಸ್ಥಾನ ಇದ್ರೆ ಐತಪ್ಪ ನಮ್ಮ ಸ್ಥಾನ ಅನ್ನೋದು ನಮ್ಗೆ ಏನು ಮತ್ತೊಂದು ಆಸೆ ಹೇಳಿಲ್ಲ. ಒಟ್ಟು ನಮ್ಗೆ ಮನೆ ಒಂದು ಬೇಕು, ನೆಲೆ ಬೇಕು. ನಮ್ಮ ಮಕ್ಳಿಗೆ ಕಲಿಸ್ಬೇಕನ್ನೋದು ನಮಗೂ ಐತ್ರಿ. ನಮ್ಮ ಮಕ್ಳಿಗೆ ನಾವು ಕಲಿಸ್ಬೇಕನ್ನೋದೈತಿ. ನಾವು ಇಷ್ಟೆಲ್ಲ ಹೆಬ್ಬಟ್ಟು ಮನುಷ್ಯರಾಗಿ ನಮ್ಮ ಮಕ್ಳಂಗೆ ಆಗಬಾರ್ದು. ಆದ್ರೂ ನಮ್ಮ ಮಕ್ಳಿಗೆ ಕಲಿದು ಎಲ್ಲರೂ ಈಗ ಹೆಂಗೆ ಜನ ಅದರ ಹಂಗೆ ಆಗಬೇಕು. ಒಟ್ಟು ನಮ್ಗೆ ಸ್ಥಾನ ಅನ್ನೋದು ಬೇಕು. ನಮ್ಗೆ ಮನೆ ಒಂದು ಆದ ಕೊಟ್ರೆ ಇಷ್ಟು ಇದ್ರಾಗ ಜೀವನ ಮಾಡೋಕೆ ಆಗಂಗಿಲ್ರಿ ಮೇಡಮ್. ಊರಾಗ ವ್ಯಾಪಾರ ಹೋಗಿರ್ತೀವಿ, ಇಷ್ಟಿಷ್ಟು ಮಕ್ಕಳು ಬಿಟ್ಟು, ನನ್ನ ಮಕ್ಳು ಇಟ್ಟಿದ್ದಾರೆ ಮೇಡಮ್, ಬಿಟ್ಟು ಹೋಗಿರ್ತೀವಿ. ಅಲ್ಲಿ ಮಳೆ ಬಂದರೆ ಅಲ್ಲಿ ಊರು ಎಷ್ಟೇ ಇದ್ರೆ ಬಿಟ್ಟು ಬರ್ಬೇಕು. ಅದಕ್ಕೆ ಮನ್ಯಾಗ ಮಕ್ಳು ಅದರ ಕರ್ಕೊಳ್ಳೋರು ಯಾರು ಹೊಟ್ಟೆಪಾಡು, ಇನ್ನೊಂದು ಕಡೆ ಮಕ್ಕಳು ಎಲ್ಲಿ ಗಾಳಿಗೆ ಮನೆ ಎಲ್ಲಿ ಆರುತ್ತೋ, ಎಲ್ಲಿ ಎಲ್ಲ ಹೊರಗೆ ಇದ್ದು ಸಾಮಾನುಗಳೆಲ್ಲ ತೊಳ್ತಾವಲ್ಲ. ನಮ್ಮ ಮನೆ ಎಲ್ಲ ಬೆಚ್ಚಗಿಲ್ಲ, ಸ್ವಲ್ಪ ಎತ್ತಾಕಿದ್ರೆ ಎಲ್ಲ ನೀರು ಒಳಗೆ ಬಂದಿರ್ತಾವ. ಹಂಗ ಅಂಜಿಗೆ ಜೀವನ ಮೇಲೆ ಭಾಳ. ಆ ಕಡೆ ಹೋದ್ರೆ ಈ ಕಡೆ ಇಲ್ಲ, ಈ ಕಡೆ ಹೋದ್ರೆ ಆ ಕಡೆ ಇಲ್ಲ. ನಮ್ದಂತ ಮನೆ ಇದ್ರೆ ಕೀಲಿ ಹಾಕೊಂಡಿರ್ತ, ನಮ್ಮ ಮನೆಯೊಳಗೆ ಯಾರು ಹೋಗಂಗಿಲ್ಲ, ಯಾರು ಬರಂಗಿಲ್ಲ ಅಂತ ನಾವು ದಿಲ್ದಾರಿಂದ ವ್ಯಾಪಾರ ಮಾಡ್ಕೊಳ್ಬೋದಲ್ಲ. ಮನಸ್ಸು ಆ ಕಡೆ ಒಂದ್ ಕಡೆ ವ್ಯಾಪಾರ ಮಾಡ್ಕೊಂಡ್ರೆ ಕಡೆ ಮಕ್ಳು ಇದಾರ ಅಂತ ನಮ್ಗೆ ಮನೆ ಐತಿ, ಹೆಚ್ಚು ಬೆಚ್ಚಗೆ ಇರ್ತಾರ ನಮ್ಮ ಮಕ್ಕಳನ್ನ. ನೀವು ಸರ್ಕಾರಿ ವಸತಿ ಶಾಲೆಗಳಿಗೆ ಯಾರಪ್ಪ ಅದು ಹೇಳಕತ್ತಾರ ಮೇಡಮ್, ದಯವಿಟ್ಟು ತಪ್ಪು ಹೋಗ್ಬೇಡ್ರಿ. ನಮ್ ನೋಡ್ರಿ ಅಲ್ಲಿ ಮಟ್ಟ ಮನೆ ಬರೋ ಮಟ್ಟ ನಮ್ಗೆ ಎಲ್ಲರಿಗೂ ಒಂದು ಮೀಟರ್ ಅನುಕೂಲ ಮಾಡಿಕೊಟ್ರೆ ತುಂಬಾ ಏನ್ ಬೇಕು? 1 ಮೀಟರ್ ಮೇಡಮ್. ಮೀಟರ್ ಅಂದ್ರೆ ಲೈಟ್ ಸಲುವಾಗಿ ಅದು ಮುನ್ಸಿಪಾಲಿಟಿ ಏರಿಯಾ ಬರುತ್ತೆ ಮೇಡಮ್. ಇದು ಮುನ್ಸಿಪಾಲಿಟಿ ತರಪ 1 ಮೀಟರ್ ಅದು ಕುಂದಿಸಿ ಹೋಗಿದ್ರಪ್ಪ ಅಂದ್ರೆ ಬಿಲ್ ಕಟ್ಟಕ್ಕೆ ನಾವು ರೆಡಿ ಆಗಿ ಮೇಡಮ್. ಯಾಕಂದ್ರೆ ಹುಡುಗರು ಶಾಲೆ ವಿದ್ಯಾಭ್ಯಾಸ ಕಲಿಯಕ್ಕೆ ತುಂಬಾ ತೊಂದರೆ ಇದೆ. ಯಾವ ಟೈಮ್ದಾಗ ಬರ್ತಾರೆ ವಾರ ಕಟ್ ಮಾಡ್ಕೊತ ಭಾಳ ಅಂಜಿಗೆ ಐತೆ ಮೇಡಮ್. ಇದು ಬಿಟ್ಟರೆ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ. ನಮಗೆ ಮನೆ ಮುಖ್ಯ. ಮನೆ ಬರೋ ಮಟ್ಟ ನಮ್ಗೆ ಅನುಕೂಲ ಮಾಡಿಕೊಟ್ರಿ. ಯಾಕಂದ್ರೆ ಜಿಡಿ ಮುಟ್ಟಿದ್ದಾರೆ ಮೇಡಮ್, ಅದು ಸ್ವಲ್ಪ ಜಲ್ದಿ ಮಾಡೋಂಗ ತಿಂಗಳು 2 ತಿಂಗಳು ಅಂತ ನಮ್ಮ ಔಷಧಿ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆ ಜೊತೆ ಮಾತಾಡಿ ಇದಕ್ಕೆ ಇದನ್ನ ಮಾಡೋಕ್ಕೆ ಒಂದು ಸಬ್ಮಿಷನ್ ಇದೆ. ಈ KPCLಗೆ ಮೊದಲು ಒಂದು ಹೆಸ್ಕಾಮ್ ಮಾಡ್ತೀವಿ ಮೇಡಮ್, ಲೆಟರ್ ಮಾಡಿ ಕರೆಂಟ್ ತಾತ್ಕಾಲಿಕವಾಗಿ ಎಷ್ಟು ಮಾಡ್ತೀವಿ ಮೇಡಮ್. ಇನ್ನು ಅವ್ರು ಏನು DD ಕಟ್ಟಿರೋ ಡಾಕ್ಯುಮೆಂಟ್ಸ್ ಇದೆ ನಾನು ಪ್ರೊಡ್ಯೂಸ್ ಮಾಡಿದ್ರೆ ನಾಳೆ ಯಾವಾಗ ಮಾಡ್ತೀರಿ? ದೀಪ ಹಾಕ್ಸೋ ಕೆಲಸ ಯಾವಾಗ ಮಾಡ್ತೀವಿ? ಈಗ ನಾಳೆಗೆ ಹಾಕಿಸ್ತೀವಿ ಮೇಡಮ್. ಎಷ್ಟು ದಿವಸದೊಳಗೆ ಮುಗಿಸ್ತೀರಿ? ಅಲ್ಲ, ಇವರು ಡಬಲ್ ಇವರು ಬರೋದು DC ಕಡೆಯಿಂದ ಮಾತಾಡ್ತೀವಿ. DC ಅವ್ರ ಕಡೆಯಿಂದ ಮಾತಾಡ್ತೀವಿ. ನೀವು DC ಅವ್ರನ್ನ ಕರ್ಕೊಂಡು ತೋರಿಸಿ ಸರಿ ಹೆಂಗಿದ್ದಾರೆ ಸಿಟಿ ಒಳಗಡೆ, ಸಿಟಿ ಒಳಗೆ ಯಾವ ರೀತಿ ಬದುಕ್ತಾ ಇದ್ದಾರೆ. ಇವತ್ತಿಗೂ ಮಕ್ಕಳೆಲ್ಲ ಚೇಳು ಹಾವುಗಳ ಹತ್ರ ಕಚ್ಚಿಸ್ಕೊಂಡು ಒಂದು ಆಸ್ಪತ್ರೆಗೂ ಹೋಗಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಅವರು ಹೊಟ್ಟೆಪಾಡಿಗೋಸ್ಕರ ಮಕ್ಳನ್ನ ಮನೇಲಿ ಬಿಟ್ಬಿಟ್ಟು ಬೀದಿ ಅಲಿತಾ ಇದಾರೆ, ಭಿಕ್ಷಾಟನೆ ಮಾಡ್ತಾ ಇದಾರೆ. ಒಂದ್ ದೀಪನೂ ಇಲ್ಲ ಅಂತಂದ್ರೆ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾ ಇದಾರೆ ಮತ್ತೆ ಪುಣ್ಯಕ್ಕೆ. ಅವ್ರು ಹೇಳ್ತಾ ಇದಾರಲ್ಲ, ನಾವೇನು ಅನಕ್ಷರಸ್ಥರಿಗೆ ಹೆಬ್ಬಟ್ಟಿದೀವಿ, ಆ ರೀತಿ ನಮ್ಮ ಮಕ್ಳು ಆಗ್ಬಾರ್ದು ಅಂತ ಅವ್ರಿಗೋಸ್ಕರ ನಾವು ಶ್ರಮ ಪಡ್ತಾ ಇದೀವಿ, ಮಕ್ಳು ಶಾಲೆ ಕಳಿಸ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಅವ್ರು ಮಿನಿಮಮ್ ಸೌಲಭ್ಯ ಕೇಳ್ತಾ ಇರೋದು, ಮನೆ ಕೊಡೋವರೆಗೂ ಒಂದು ದೀಪ ಹಾಕ್ಸಿ ಅಂತ ಕೇಳ್ತಾ ಇದ್ದಾರೆ. ಇದು ಇಲೆಕ್ಟ್ರಿಕಲ್ ಸಂಬಂಧಪಟ್ಟಂಗೆ KPCLಗೆ ಮಾಡ್ಕೊಂಡು ಮಾಡ್ತೀವಿ ಮೇಡಮ್. ಆಮೇಲೆ ಮಕ್ಕಳದ್ದು ಏನಾದ್ರು ಸಮಸ್ಯೆ ಇದ್ರೆ ಹಾಸ್ಟೆಲ್ ವಸತಿ ಮಕ್ಕಳು ಹಾಸ್ಟೆಲ್ ಮಾಡೀವ್ರಿ. ಅಂತ ಅಷ್ಟ ಹಾಸ್ಟೆಲ್ ಮಾಡೀವ್ರಿ. ಮತ್ತೆ ಇವರೆಲ್ಲ ಇಲ್ಲಿ ಅದನ್ನ ವಸತಿ ಇರ್ಬೇಕಾಗಿತ್ತು. ಇವರು ಇಲ್ರಿ, 5 ಜನ ಅಷ್ಟೇ ಅದಾರ್ರಿ. ನಮ್ಮ ಮಕ್ಕಳು ಹಿಡ್ಕೊಂಡು ಅವ್ರ ಮಕ್ಕಳು ಹಿಡ್ಕೊಂಡು ಹಾಸ್ಟೆಲ್ನಾಗ ಮಾಡೀವ್ರಿ. 3ನೇತೆ 4ನೇತೆ ತಗೊಳ್ಳೋರು ಅಂದ್ರು. 1ನೇತೆ ಹಿಡ್ಕೊಂಡು 5ನೇತೆ ಮಠ ತಗೊಂತಿಲ್ಲ ಅಂದಿದ್ರು. 1 ರಿಂದ 5 ಮಠ ಐತೆ ಅಂದ್ರ ಅವ್ರು. 3ನೇತೆ ಕ್ಲಾಸ್ ತಗೊಳಂಗಿಲ್ಲ ಅಂದ್ರ, 2ನೇತೆ 1ನೇತೆ ಅಂದ್ರು. ನಮ್ಮ ಮಕ್ಕಳು 1ನೇತೆ ಹಿಡ್ಕೊಂಡು ಈಗ 5 ಮಠ ಅಲ್ಲೇ ಅದಾರ. ಅಲ್ಲಿ ಅದ್ರ ಒಂದ್ 10 ಜನ ಹುಡುಗರು ಅಷ್ಟೇ ಅದಾರ. ಇವ್ರು ವಸತಿ ಶಾಲೆ ಇದೆ ಮೇಡಮ್. 1ನೇ ತರಗತಿಗೆ 1 ತರಗತಿ 25 ಮಕ್ಕಳು ಈಗ 3ನೇ ತರಗತಿ 4ನೇ ತರಗತಿಗೂ ಹೋಗ್ಬೇಕು ಅಂತ ಏನಿದ್ದಾರೆ ಮಕ್ಕಳು, ಅವರಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಯಾವ ರೀತಿ ನಾವು ಒಂದು ವ್ಯವಸ್ಥೆನ ಮಾಡಬೇಕಾಗುತ್ತೆ ಅನ್ನೋದು ನೀವು ಪ್ರಸ್ತಾವನೆ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಓದ್ತೀವಿ ಅನ್ನೋ ಮಕ್ಕಳಿಗೆ ಅವಕಾಶ ಕಲ್ಪಿಸ್ಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ಅದೊಂದು ಪ್ರಸ್ತಾವನೆ ಕಳಿಸ್ಬೇಕು ನೀವು. ಈ ಡಿಮ್ಯಾಂಡ್ಸ್ ಇದೆ ಅಲ್ವಾ, ಈ ಬೇಡಿಕೆಗಳಿದೆ ಅಲ್ವಾ,
ಅದನ್ನ ಸರ್ಕಾರದ ಗಮನಕ್ಕೆ ತಂದ್ರೆ ಅದನ್ನ ಕಾರ್ಯರೂಪಕ್ಕೆ ತರ್ಬೋದು. ಈಗ ಹೋಗಿ ಬಂದಾರ ಮೇಡಮ್ ಅವ್ರ 3ನೇ ತಗೊಳಂಗಿಲ್ಲ 5ನೇ ಹಿಡ್ಕೊಂಡು ಮ್ಯಾಟ್ರಿಕ್ ತಗೊಂಡು ಕಲಿಸ್ಕೊಂಡು ಆಯ್ತು ಅದು ಒಂದು ಸಿಸ್ಟಮ್ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಅಲ್ಲಿ ಮುರಾರ್ಜಿ ಶಾಲೆಯಲ್ಲಿ ಮಾಡ್ತಾರೆ. 1ರಿಂದ 5ಕ್ಕೆ ನಿಮ್ಮ ಸಂಖ್ಯೆ ಕಡಿಮೆ ಇದೆ. ಬಾಗಲಕೋಟೆ ತಾಲೂಕಿಗೆ ಮಾತ್ರ ಒಂದೇ ಶಾಲೆ ಇದೆ ಇಲ್ಲಿ. ಸರ್ ಇಲ್ಲಿ 5ನೇ ಹುಡುಗ 12 ಸಂಬಂಧ ಇಲ್ಲಿ ಬಾಗೇವಾಡಿ ತಾಲೂಕಿನಾಗ ಹಾಕಿದ್ದೀನಿ ಹುಡುಗನ ಇವತ್ತು ಅಡ್ಮಿಟ್ ಮಾಡಿದ್ದೀನಿ. ಎಕ್ಸಾಮ್ ಬರ್ಸಿದ್ರ ಮಗು ಕೈಲಿ ಇಲ್ಲೇ ಸರ್ ಇಲ್ಲೇ ಮೇಡಮ್ ಇಲ್ಲಿ ಎಲ್ಲಿ ಎಲ್ಲ ಇಲ್ಲಿ ಅರ್ಜಿನ ಕೂಡ ಹಾಕಿದ್ದೀನಿ. ಅರ್ಜಿನ ನದಿಲಾರ ಸಂಬಂಧ ಇವತ್ತು ಅಡ್ಮಿಷನ್ ಮಾಡಬೇಕು. ಎಲ್ಲಿ ಅಲ್ಲಿ ಬಾಗೇವಾಡಿ ತಾಲೂಕು ಅಲ್ಲಿ ಹೆಬ್ಬಾಳ ತಾಲೂಕು ಈ ಜಿಲ್ಲೆನಲ್ಲೇ ಅಡ್ಮಿಷನ್ ಸಿಕ್ಕಿಲ್ಲ. ಈ ಜಿಲ್ಲೆದಲ್ಲಿ ನಮ್ಮ ಸಿಕ್ಕಿಲ್ಲ. ಏನ್ ಮಾಡಂಗಿಲ್ಲ ಇಂತೆಲ್ಲ ಸಮಸ್ಯೆ ಯಾರು ಕೇಳೋರಿಲ್ರಿ. ನಮ್ಮ ಇಲ್ಲಿ ಯಾರು ದಾರ್ ಮಾಡಂಗಿಲ್ಲ. ನೀವು ಅಂತ ಬಂದ್ರಿ ಮೇಡಮ್. ನೀವು ಇಲ್ಲಿ ಮಟ್ಟ ಬಂದಿರ ಈ ಬಾಗಲಕೋಟೆ ಜಿಲ್ಲೆದಾಗ ನೀವು ಒಬ್ಬರು ಫಸ್ಟ್ ಟೈಮ್ ನೋಡ್ರಿ ಎಲ್ಲ ಒಬ್ಬರು ಬಂದಿಲ್ಲ ಮೇಡಮ್. ಬರೋದ್ರೆ ಅಲ್ಲಿ ಬಂದ್ರೆ ಮಾತಾಡೋದು ಹೋಗ್ಬಿಡ್ತಾರೆ. ಏನಾರು ನಮ್ಗೆ ಹೇಳ್ತಿರ್ಬೇಕು, ಸವಲತ್ತು ಮಾಡ್ಕೊಡ್ತಿರ್ಬೇಕಂತ ಎಲ್ಲಿ ಕರಿತಾರ ಎಲ್ಲ ಮೇಳ ಮಾಡ್ಕೊಂಡು ಒಟ್ಟರು ಹೋಗಿರ್ತೀರಿ. ಅದ್ ಮನ್ಯಾಗ ಏನಾರ ಆಗ್ಲಿರ್ಲಿ ಒಂದ್ ದಿವಸ ವ್ಯಾಪಾರಕ್ಕೆ ಹೋಗೋದ್ ಬಿಟ್ಟು ಸಾಹೇಬ್ರು ಕರ್ದಾರಲ್ಲ ಅವ್ರ ಮಾತಿಗೆ ಬೆಲೆ ಕೊಡ್ಬೇಕಲ್ಲ ಅನ್ನೋದೆಲ್ಲ ಒಟ್ಟರು ಬರ್ತೀವಿ. ನಮ್ ನಂಬಿಕೆ ಇಲ್ಲ ನೋಡ್ರಿ ಮೇಡಮ್. ಸತ್ಯ ಹೇಳ್ಬೇಕಾರೆ ನೀವು ಬರ್ಬೇಕಂದ್ರೆ ನಂಬಿಕೆ ನಮ್ಗೆ ನಿಮ್ ಮಗನವರು ತಮ್ಮನ ಮಗ ರೀ ಬರಂಗಿಲ್ಲ ಇವತ್ತು ರಾತ್ರಿ ಅವ್ರು ಬರಲ್ಲ ಅಂತ ಹೇಳಿ ಗೆಸ್ ಮಾಡಿದ್ರು. ಯಾರು ಕೆಲಸ ಮಾಡಕತ್ತಿಲ್ಲ ನಮ್ಗೆ ಇಲ್ಲಿ ಒಬ್ಬರು ಕೆಲಸ ಮಾಡಿಲ್ಲ. ಬರೋದು ಹೋಗುದು. ನಾನು ಸಹ ನಿಮ್ಮ ಹಾಗೇನೆ ಅಲೆಮಾರಿ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಗಳು, ನಿಮ್ಮ ಮನೆ ಮಗಳು. ನಾನು ಅಲೆಮಾರಿನೇ. ಇವತ್ತು ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನು SC ST ಅಲೆಮಾರಿ ಅಭಿವೃದ್ಧಿ ನಿಗಮ ಇದೆ ಅಂದ್ರೆ ನಿಮ್ಮನ್ನ ಮುಖ್ಯವಾಹಿನಿಗೆ ತರಬೇಕು. ಹೇಳಿದ್ರು, ಹಿರಿಯರು ಹೇಳಿದ್ರು, ಅಜ್ಜ ಹೇಳಿದ್ರು, ನಮ್ಮ ಪಾಡು ನಮ್ಮ ಮಕ್ಳಿಗೆ ಬೇಡ, ಅವ್ರು ಓದ್ಬೇಕು, ಶಾಲೆ ಕಲ್ತ್ಕೋಬೇಕು. ನಾವು ಬರೀ ಭಿಕ್ಷಾಟನೆ ಮಾಡ್ಕೊಂಡು ಇಲ್ಲಿವರೆಗೂ ಜೀವನ ಮಾಡಿದ್ವಿ, ನಮ್ಮ ಮಕ್ಳು ಆ ಕೆಲಸ ಮಾಡಬಾರ್ದು ಅಂತ. ಅದು